6 ಗಂಟೆಗೆ ಎದ್ದೇಳಬೇಕಾಗಿತ್ತು, ಲೇಟ್ ಆಗೋಯ್ತು. ಅದಕ್ಕೆ ಮಿಸ್ ಮಾಡೋದು ಬೇಡ ಎಷ್ಟೊತ್ತಾದರೂ ಅಂದ್ಬಿಟ್ಟು ಒಂದು ವಾಕ್ ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ಕಾರಲ್ಲಿ ಹೋಗ್ತಾ ಇದ್ದೀವಿ ನಾವು, ಹೊಸ ಕಾರಲ್ಲಿ. ದರ್ಶನ್ ಕಾರಲ್ಲಿ ಕರ್ಕೊಂಡ್ತಾ ಇದ್ದೀನಿ ಗೈಸ್. ಸೊ ಇವತ್ತು ಸ್ಯಾಟರ್ಡೇ ಆಗೋದ್ರಿಂದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬೇರೆ ಹೋಗಬೇಕು ಸ್ನಾನ ಮಾಡಿಕೊಂಡು. ಮತ್ತು ಅಲ್ಲಿ ಏನಪ್ಪ ಕೋಟೆ ಆಂಜನೇಯ ಸ್ವಾಮಿಲಿ ದರ್ಶನ್ ಕಾರ್ ಪೂಜೆ ಮಾಡಿಸೋಣ ಅಂತ ಇದ್ದಾರೆ. ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಅಂಗಡಿ ನಮ್ಮ ಶಾಪ್ಗೆ ಹೋಗಬೇಕು. ಸೊ ನೋಡೋಣ, ಏನಾದ್ರು ಪ್ಲ್ಯಾನ್ಸ್ ಇದ್ದರೆ ತಿಳಿಸ್ಕೊಡ್ತೀನಿ. ಇನ್ಶೂರನ್ನು ಬಂದಿದ್ದಲ್ಲ ನಮ್ಮ ಜೊತೆ ಹೊಲ್ಕೊಂಡಿದ್ಲು. ಇನ್ನೇನು ಹೊರಡೋ ಟೈಮಲ್ಲಿ ಎದ್ಬಿಟ್ಟು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಓಡಿ ಬಂದವಳೆ. ನಾಯಿ ವಾಕ್ ಮಾಡಿಸ್ಬೇಕಾಗಿತ್ತು ಅಲ್ವಾ, ಮಗುಂಡು ವಾಕ್ ಮಾಡಿಸ್ಬೇಕಾಯ್ತು. ಅವಳು ಎದ್ದೋಗಿ ನಾವು ಹೋಯ್ತಾ ಇದ್ದಕ್ಕೆ ನಮ್ಮ ಜೊತೆ ಬಂದ್ಬಿಟ್ಟು ಅದು ಕಾರಲ್ಲಿ ಹೋಗ್ತಿದ್ದೀವಿ ಅದಕ್ಕೆ ಬಂದಿರೋದಿಲ್ಲ, ಗೊತ್ತಿರಲಿಲ್ಲ. ಏನಿಲ್ಲ, ನಾನು ಬರಬೇಕು ಅಂತ ನೆನ್ನೆ ಹೇಳಿರಲಿಲ್ಲ. ನಾಳೆಯಿಂದ ನಾನು ಬರ್ತೀನಿ ಅಂತ ಹೇಳಿ ಈ ಬೆಳಗ್ಗೆನೇ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ವ. ಇದೆಲ್ಲ ಪಾರ್ಕ್. ಸೊ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಇದು ಫುಲ್ ದೊಡ್ಡದು ರೌಂಡು ಕುಕ್ನಳ್ಳಿಲಿ ಇತ್ತು. ಅಷ್ಟು ದೊಡ್ಡ ರೌಂಡ್ ಹೊಡೆದು ಬರೋಕ್ಕೆ ಅಷ್ಟು ಟೈಮ್ ಇಲ್ಲ ಇವಾಗ ನಮಗೆ. ಸೊ ಒಂದು ಅರ್ಧ ವಾರ್ಮ್ ಅಪ್ ಥರ ವಾಕ್ ಮಾಡಿಬಿಟ್ಟು ಬೇಗ ಹೊರಡ್ಬಿಟ್ಟು ಮನೆಗೆ ಹೋಗಬೇಕು. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕು. ಎಲ್ಲರೂ ರೆಡಿ ಮಾಡಿಕೊಂಡು ಮನೆಯಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಅದ್ರ ಹತ್ರಕ್ಕೆ ಹೋಗಿ ತೋರಿಸ್ಬೇಕು ಕೆರೆ. ಇಲ್ಲಿಂದ ಕಾಣಿಸ್ತೈತಿ ನೋಡಿ. ಸೊ ಒಂದು ವಾಕ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ದೇವಸ್ಥಾನಕ್ಕೆ ಹೋಗುವಾಗ ಸಿಗ್ತೀನಿ ಗೈಸ್. ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಅಲ್ವ ದರ್ಶನ್? ವೆಲ್ಕಮ್ ಬ್ಯಾಕ್. ಮತ್ತೆ ಎಲ್ಲಿ ವೆಲ್ಕಮ್ ಬ್ಯಾಕ್ ಅಂತ ಇದ್ದೀನಿ ನಾನು. ವಾಕ್ ಮುಗಿಸ್ಕೊಂಡು ಬಂದು ಮನೆ ಕೆಲಸ ಮುಗಿಸಿ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಇವಾಗ ಮನೆ ಬಿಡ್ತಾ ಇದ್ದೀವಿ. ಸರಿ ಹಿಂದೆ ಕೂತ್ಕೊಳ್ಳಿ. ಸೊ ಇವಾಗ ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಟೈಮ್ ಬೇರೆ ಆಗ್ಬಿಟ್ಟಿದೆ, ತೆಗ್ದಿರುತ್ತೆ ಇಲ್ವ ಅಂತ ಡೌಟ್ ಆಗ್ತೈತೆ. ಇವಾಗ ದರ್ಶನ್ ಇಲ್ಲೊಂದು ಇದು ಹೂವು ಚೇಂಜ್ ಮಾಡಬೇಕು, ಗಣಪತಿಗೆ ತೆಗೆದುಕೊಡ್ಬೇಕು. ಸೊ ಇವಾಗ ಹೊರಡ್ತಾ ಇದ್ದೀವಿ. ಹೋಗ್ಬಿಟ್ಟು ಕಾರ್ಗೆ ಒಂದ್ಸಲ ಪೂಜೆ ಮಾಡ್ಕೊಂಡು ನಾವು ನಮಸ್ಕಾರ ಹಾಕ್ಕೊಂಡು ಬರಬೇಕು. ಅದಾದ್ಮೇಲೆ ಇನ್ನೂ ತಿಂಡಿ ಮಾಡಿಲ್ಲ, ತಿಂಡಿನ ತಿನ್ನಬೇಕು. ಅಂಗಡಿಗೂ ಟೈಮ್ ಆಗಿದೆ, ಅಲ್ಲಿಗೆ ಹೋಗ್ಬೇಕು. ಓಕೆ, ಈಗ ಹೋಗ್ತಾ ಇದ್ದೀವಿ ಗೈಸ್. ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಜಾಸ್ತಿ ಬಿಸಿಲು ಇರೋದ್ರಿಂದ ಪೂಜೆ ಮಾಡಲ್ಲ ಅಂತಂದರೆ ಸಾಯಂಕಾಲ ಮಾಡ್ತೀವಿ ಅಂದರು. ಅದಕ್ಕೆ ಬರೀ ದರ್ಶನ ಮಾಡ್ಕೊಂಡು ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲರೂ ಕರ್ಕೋಗು ಅಂದರೆ ಎಲ್ಗೂ ಕರ್ಕೊಂಡೇ ಹೋಗ್ತಾ ಇಲ್ಲ ಇವನು. ಏನ್ ತೋರ್ಸೋದಂತಂದ್ರೆ ಬರೀ ಮಾತಾಡ್ತಾ ಇದೀನಿ ಗೈಸ್ ಅವಾಗಿಂದ. ನಿಮಗೂ ಬೋರ್ ಆಯ್ತೈತಾ? ಅವ್ರನ್ನೇ ಕೇಳ್ತಾವಳಲ್ಲ ನೋಡಿ ಗೈಸ್. ಅರಸು ರೋಡ್ ಇಲ್ಲಿ ಹೋಗ್ತಾ ಇದೀವಿ ನಾವು. ಇದು ರಾತ್ರಿ ಹೊತ್ತು ಚೆನ್ನಾಗಿರುತ್ತಲ್ಲ ನೋಡೋಕ್ಕೆ. ಅದೆಲ್ಲ ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಅಲ್ಲಿ ಹೋಗ್ಬೇಕು. ಬರೀ ಬಟ್ಟೆ ಅಂಗಡಿ. പക്ഷെ ನೀವು ಮದುವೆಗೆ ವ್ಯಾನ್ ಯೂಸಿನಲ್ಲಿ ಅಲ್ವಾ ಬಟ್ಟೆ ತಗೊಂಡಿದ್ದು? ಇಲ್ಲ, ಆಮೇಲೆ ಅಲ್ಲಿ ಕ್ಯಾನ್ಸಲ್ ಮಾಡ್ಬಿಟ್ಟು ಇದು ತಗೊಂಡಿದ್ದು ನಾವು. ನೋಡಿದ ಅಲ್ಲಿ ತಗೊಂಡಿದ್ದೀನಿ. ಮತ್ತೆ ಒರಿಜಿನಲ್ ವ್ಯಾನ್ ಯೂಸ್ ಅಂಡ್ ಸ್ಟೋರ್ಗೆ ಹೋದ್ರೆ ಪ್ರೈಸ್ ಕಮ್ಮಿ ಇರುತ್ತೆ.
ಆಕ್ಚುಲಿ ಅದು ಒರಿಜಿನಲ್, ಅದು ಫುಲ್ ಅದು ಒರಿಜಿನಲ್ನೇ. ಎರಡು ಒರಿಜಿನಲ್, ಅದರಲ್ಲಿ ಎಲ್ಲ ಮಿಕ್ಸ್ ಇದೆ. ಫ್ಯಾಷನ್ ಕ್ಲಬ್ ಮಿಕ್ಸ್ ಅಲ್ಲ, ಮಲ್ಟಿ ಬ್ರಾಂಡೆಡ್ ಸ್ಟೋರ್ ಅದು. ಪ್ಲಾನೆಟ್ ಫ್ಯಾಷನ್ ಅದು. ಅಲ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ. ಮಲ್ಟಿ ಬ್ರಾಂಡೆಡ್ ಸ್ಟೋರ್ ಅಲ್ಲಿ ಪ್ರೈಸ್ ಜಾಸ್ತಿ ಇರುತ್ತೆ. ಸಿಂಗಲ್ ಸೋಲ್ ಸ್ಟೋರ್ ಮೀನ್ಸ್ ಅದೇ ವ್ಯಾನ್ ಯೂಸ್ ಆ ಬ್ರ್ಯಾಂಡಿಗೆ ಅಂತಾನೆ ಅವರು ಅದೊಂದೇ ಸ್ಟೋರ್ ಇಟ್ಟಿರ್ತಾರಲ್ಲ, ಅಲ್ಲಿ ಪ್ರೈಸ್ ಕಮ್ಮಿ ಇರುತ್ತೆ ಮತ್ತೆ ಡಿಸ್ಕೌಂಟು ಜಾಸ್ತಿ ಇರುತ್ತೆ. ಇಲ್ಲಿ ಜ್ಯೂಸು ಜಾಸ್ತಿ ಗೈಸ್. ಇಲ್ಲಿ ಎದುರುಗಡೆನೆ ಜ್ಯೂಸ್ ಕುಡಿಯೋಕೆ ಬರ್ತಾ ಇದ್ವಿ ಬಟ್ಟೆ ನೋಡೋಕೆ ಬಂದಾಗ. ಯಾವುದಾದ್ರೂ ಹೊಸ ಹೋಟ್ಲು ಹೋಗೋದಮ್ಮ? ಯಾವ ಹೋಟ್ಲು ಹೋಗಲ್ಲ. ಅಮ್ಮ ಮಮ್ಮಿ ಏನು ನಾಷ್ಟ ಮಾಡೋರೆ? ಮಾಡ್ತಾರೆ, ಇವಾಗ ಕೇಳಬೇಕು. ಅದರಲ್ಲಿ ಎಲ್ಲ ಬಟ್ಟೆ ನನಗೆ, ಅದೆಲ್ಲ ಬಟ್ಟೆ ದರ್ಶನ್ ಕೊಡಿಸ್ತಾನೆ ಇವಾಗ. ಇಡೀ ಅರಸೂರು ರೋಡಲ್ಲಿ ಇರೋ ಬಟ್ಟೆ ಎಲ್ಲಾನು ನಂಗೆ ದರ್ಶನ್ ಕೊಡಿಸ್ತಾರೆ. 1 ಕೋಟಿಗಿಂತ ಜಾಸ್ತಿ ಆಗುತ್ತೆ ಅಲ್ಲ ದರ್ಶನ್ ಬಟ್ಟೆಗಳು. ಇಡೀ ಅರಸೂರು ರೋಡಲ್ಲಿ ಇರೋ ಎಲ್ಲ ಬಟ್ಟೆಗಳು ತಗೊಳ್ಳೋಕ್ಕೆ. ನಮ್ಮ ಮೂವತ್ತಿ ತಗೊಂಡು ಅಡ್ಡ ಬಂದೆಲ್ಲ ಬ್ರೇಕ್ ಹಾಕ್ಬಿಟ್ಟೆ ನಾನು. ಅವಾಗ ಬಸ್ ಅವ್ರು KSRTC ಬಸ್ ಅವ್ರಿಗೆ ಅವ್ರ ಡ್ಯಾಡಿ ಇದೆ ಅಲ್ವ ರೋಡು. ಸುಮ್ಮನೆ ಕುತ್ಕೋಯಕ್ಕೆ. ಹ್ಞೂ ನಿಜ ಕಂಡ್ರು ಹೇಳ್ತಿರೋದು. ಎಲ್ರಿಗೂ ಗೊತ್ತು, ಯಾರು ವಿಡಿಯೋ ಯಾರು ನೋಡ್ತಾರೆ ಅವ್ರಿಗೂ ಗೊತ್ತಿರುತ್ತೆ ಬಿಡು. KSRTC ಬಸ್ ಡ್ರೈವರ್ಗಳಿಗೆ ಹಂಗೆ ಅವ್ರ ಡ್ಯಾಡಿ ಇದೆ ರೋಡ್. ಅವ್ರ ಸಿಗ್ನಲ್ ಅವ್ರ ಡ್ಯಾಡಿ ಇದ್ದೇನೆ. ಅವ್ರಿಗೆ ಕೇಸ್ ಏನು ಬಿಡೋಲ್ಲ. ಅವ್ರು ಹೆಂಗೆ ಬೇಕಾದ್ರೆ ಹೋಗ್ಬೋದು. ಇವಾಗ ಸಿಗ್ನಲ್ ಇದ್ರೆ ಹೆಂಗೆ ಅಡ್ಡ ಹೋದ ನೋಡ್ತಾ ತೋರಿಸಿದೆ ವಿಡಿಯೋಲಿ. ತೋರಿಸ್ದೆ ಹಿಂಗೆ ಅಲ್ಲ, ನಿನ್ನ ತೋರಿಸ್ತೀನಿ, ಯಾರು ತೋರಿಸ್ಬೇಕು ಗೊತ್ತಿಲ್ಲ. ನಮ್ಗೆ ಗ್ರೀನ್ ಸಿಗ್ನಲ್ ಐತೆ, ಹೋಯ್ತಾ ಇದೆ. ಇದು TC ಆಫೀಸ್. ಫೋಟೋ ಶೂಟ್ ನಡೀತೈತೆ ಗೈಸ್. ನಾವು ಮಾಡಿದ್ವಿ ಗೈಸ್ ಮದುವೆಗೆ ಫೋಟೋ ಶೂಟ್. ಇವನು ಎಡಿಟ್ ಮಾಡಬೇಕಲ್ಲ, ಯಾವುದು ಎಡಿಟೇ ಮಾಡಿಲ್ಲ ಗೈಸ್. ಇವನು ಫುಲ್ ಬಿಸಿ ಆಗಿಬಿಟ್ಟಿದೆ. ಅದೆಲ್ಲ ನಮ್ದು ಇನ್ನೂ ಒಂದು ಫೋಟೋ ಶೂಟ್ದು ಪ್ರೀ ವೆಡ್ಡಿಂಗು. ಎಷ್ಟೊಂದು ಐತೆ ಫೋಟೋಸ್, ಎಷ್ಟೊಂದು ಎಡಿಟ್ ಮಾಡಬೇಕು. ಮನೆ ಹತ್ರ ಹೋಯ್ತಾ ಇದ್ದೀವಿ, ಇವನ್ನೆಲ್ಲೂ ಕರ್ಕೊಂಡೇ ಹೋಯ್ತಾ. ಗೇಟ್ ಕ್ಲೋಸ್ ಏನು ಕ್ಲೋಸ್ ಮಾಡ್ತಾರೆ ದರ್ಶನ್? ಇನ್ಯಾರ್ಯಾರು ಬರ್ತಾ ಇರ್ತಾರೆ, 0 ಟ್ರಾಫಿಕ್ ಮೋಡ್ ಅಂತ ಹೇಳಿರ್ತಾರೆ, ಅದಕ್ಕೆ ಅವರು ಇಷ್ಟು ಹೇಳ್ತಾ ಇರ್ತಾರೆ ಅಷ್ಟೇ. ನಾವು ಕಟ್ಟೆ ಏನು ಇಷ್ಟೊಂದು ಪೊಲೀಸ್ಗಳವ್ರೆ. ಇವನ್ ಬರ್ತಾ ಇರ್ತಾರೆ ಅನ್ಸುತ್ತೆ, ಸಿದ್ದರಾಮಯ್ಯ. ನಮ್ಮ ಸಿದ್ದು ಅವರು ಇಲ್ಲ ಅಂದರೆ ನಮ್ಮ ಮೋದಿ ಅವ್ರು ಬರ್ತಿರ್ತಾರೆ ಅಷ್ಟೇ. ಸದ್ಯಕ್ಕೆ ಮೋದಿ ಅವ್ರು ಬರಲ್ಲ ಬಿಡು. ಅಲ್ಲಿ ಬರ್ತಿದಾರಲ್ಲ, ಅಲ್ಲಿ ಎಲ್ಲಿ? ಆ ರೋಡಲ್ಲ, ಲೆಫ್ಟಾ? ಇಲ್ಲೇ ಹೋಲ್ಡ್ ಮಾಡಿಸ್ಬಿಡೋರೆ ಟ್ರಾಫಿಕ್ನ. ಪಕ್ಕದ ರೋಡು ನೋಡು ತೋರಿಸ್ತಾ ಇದ್ನ, ಅದಕ್ಕೆ ಯಾರು ಬರ್ದೇ ಇಲ್ಲ. ಮತ್ತೆ ಅಲ್ಲೂ ಹೋಲ್ಡ್ ಮಾಡ್ತಾರೆ. ಮತ್ತೆ ಯಾವ ಕಡೆಯಿಂದ ಬರ್ತಾರೆ ಅವರು? ಬಂದದ ಹೊರಗಡೆ ಹೋಗ್ತಾರೆ ನಂಗೈತೆ, ಅದಕ್ಕೆ ಇಲ್ಲಿಂದ ಸ್ಟಾಪ್ ಮಾಡ್ಸಿರೋದು. ಇರೋಳಲ್ಲೇ ಇಳ್ದುಬಿಟ್ಟು ಪೊಲೀಸರಿಗೆ ಮಕ್ಕೋಗ್ಬಿಟ್ಟು ಬಿಡ್ರೋ ಜಾಗ. ಅದೇ ಅವ್ರು ಬರೋದಕ್ಕೆ ನಾವ್ ಯಾಕೆ ಸ್ಟಾಪ್ ಮಾಡಬೇಕು? ಯಾಕೆ ಅವ್ರ ಕೆಲಸಗಳಿರಲ್ವಾ? ಅದೇ ಅವ್ರದ್ದು ಹೆಂಗ್ ಮುಖ್ಯ, ಅವ್ರಗಳ ಕೆಲಸ ಅವ್ರಿಗೂ ಮುಖ್ಯ ತಾನೆ. ಹೋಗಿ ಎಲ್ಲರೂ ಅಲ್ಲೋಗಿ ಸ್ಟಾಪ್ ಮಾಡಿಸ್ತಾರೆ. ಹೋಗಿ ಏಕ ಹೋಯ್ತೈತೆ ಗಾಡಿಗಳು ಎಲ್ಲ ನಿಂತ್ಕೊತದೆ ಅಲ್ಲಿ ಹೋಗಿ. ಅವ್ರು ಬರ್ತಾ ಇರೋದು ಆ ಕಡೆ ಕಲಾಮಂದಿರ್ ರೋಡ್ ಸೈಡ್ ಇಂದ. ಇಲ್ಲೆಲ್ಲ ಅದೇ ಮೇ ಬಿ ಕಲಾಮಂದಿರ ರೋಡ್ ಇಂದ ಬಂದು ಆ ಕಡೆಯಿಂದ ಆ ರೈಟ್ಗೆ ಹೋಯ್ತಾರೆ, ಆ ರೈಟಿಂದ ಒಳಗಡೆ ಹೋಯ್ತಾರೆ, ಅದಕ್ಕೆ ಸ್ಟಾಪ್ ಮಾಡ್ಸೋರು. ಇಲ್ಲ, ಅವ್ರು ಆ ರೈಟ್ ಒಳಗಡೆನೂ ಹೋಗ್ಲಿಲ್ಲ, ಸೀದಾ ಆ ಕಡೆ ಈ ಕಡೆಯಿಂದ ಯಾಕೆ ಹೋಗ್ತಿದ್ವಿ ನಾವು? ಹಂಗೆ ಸ್ಟ್ರೈಟ್ ಹೋಗ್ಬೇಕು ತಾನೆ. ಅವನೇನಂದ ಕೇಳಿ ರೋಡಲ್ಲ ತಿನ್ಕೊಂಡು ಮೇಯ್ಕೊಂಡು ಫಸ್ಟ್ ಆಂಟಿಗೆ ಫೋನ್ ಮಾಡ್ಬಿಟ್ಟು ಏನು ತಿಂಡಿ ಅಂತ ಕರೆನ್ಸಿ ಇದ್ರೆ ರಾತ್ರಿಗೆ ರೆಡ್ಮಿ ತಗೊಂಡು ಮಾಡಿ ಚಲೋ ಫೋನ್. ಒಳಗಡೆ ಐತೆ ನೋಡ್ರಿ, ನೀರು ಕೊಟ್ಟೆ. ಇಲ್ಲಿ ನಮ್ಮ ಅಜ್ಜಿ ಮನೆ ಬರುತ್ತೆ ಒಳಗಡೆ ಅದು
ಇದು ಮಹಾರಾಣಿಸ್ ರೆಡ್ ಬೋರ್ಡ್ ಗಾಡಿ ಯಾವುದು ಮೆರ್ಸಿಡಿಸ್ ಬೆನ್ಸಲ್ಲಿ ಟೆಂಪ್ರರಿ ರಿಜಿಸ್ಟರ್ಡ್ ಗಾಡಿ ಕಂಪ್ನಿ. ಹೌದು ವ್ಲಾಗ್ ಬೇಕು ಅಂತ ಹೇಳಿ ಗೈಸ್ ವ್ಲಾಗ್ ಮಾಡ್ತೀವಿ. ನಾವು ಯಾವುದೋ ಒಂದು ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ವಲ್ಲ. ಯಾವ ವ್ಲಾಗು? ನಾವು ಏನಪ್ಪ ಚಾಲೆಂಜಿಂಗ್ ವಿಡಿಯೋ ಥರ ಜೋಲೋ ಚಿಪ್ ಚಾಲೆಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಜೋಲೋ ಚಿಪ್ ಬೇಡ ವರ್ಷ ಟ್ರೈ ಮಾಡಿ ಏನು ಎಲ್ಲರೂ ಅಷ್ಟೊಂದು ಕಾರ್ ಅಂತ ಎಲ್ಲ ಇನ್ಫ್ಲೂಯೆನ್ಸರ್ಸು ವ್ಲಾಗ್ ಮಾಡಿದಾಗ ಫುಲ್ ಕಾರ್ ಅಂದ್ಬಿಟ್ಟು ಏನು ಫುಲ್ ಬಡ್ಕೋತಾ ಇರೋದಕ್ಕೆ ನಾವು ಒಂದ್ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಎಲ್ಲ ಫ್ರೀ ಇರೋ ದಿನ ಅಂದರೆ ನಾವು ಆಲ್ಮೋಸ್ಟ್ ಯಾವಾಗಲೂ ಮಂಡೇಸ್ ಮಾತ್ರ ಫ್ರೀ ಇರ್ತೀವಿ. ಯಾಕಂದರೆ ನಮ್ಮ ಸ್ಟೋರ್ ಓಪನ್ ಆಗೋದೇ ಸಾಯಂಕಾಲ 5 ಮೇಲೆ. ಸೊ ಅದಕ್ಕೆ ಅಲ್ಲಿವರೆಗೂ ಫ್ರೀ ಇರ್ತೀವಲ್ಲ. ಮತ್ತು ಸಹನೂ ಬರಬೇಕು, ಅವಳು ಕಾಲೇಜು. ಆಮೇಲೆ ನನ್ನ ತಂಗಿ ಬಂದರೆ ನನ್ನ ತಂಗಿ. ಅವಾಗ ನಾವೆಲ್ಲರೂ ಸೇರ್ಕೊಂಡು ಒಟ್ಟಿಗೆ ಆ ಚಾಲೆಂಜ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಏನಪ್ಪ ನಾನು ಬರಲ್ಲ ಅದು ತಿನ್ನೋಕ್ಕಾಗಲ್ಲ ಅಂತ ಎಲ್ಲರೂ ಅಂತಾರೆ. ನೋಡೋಣ ನಾನು ಮಾಡೋಣ ಅಂತ ಇದ್ದೀನಿ. ತುಂಬ ಖಾರ ಇರುತ್ತೆ. ಬರೀ ಇಷ್ಟು ಅಂದ್ರೆ ನಾವು ಫುಲ್ ಘಾಟ್ ಅಂತ ಇದ್ರು. ಎಲ್ಲ ವ್ಲಾಗಲ್ಲಿ ನೋಡಿದ್ವಲ್ಲ, ಅಷ್ಟೊಂದು ಖಾರ ಇರುತ್ತಾ ಅಂತ ನಂಗೆ ಡೌಟ್. ಏನಕ್ಕೆ ಅಷ್ಟೊಂದು ಖಾರ ಇರುತ್ತಾ ಅಂತ. ಲೈಟಿಂಗ್ ಸಾಕ್ತವ್ರೆ ಅನಿಸುತ್ತೆ. ಚಿತ್ರ ಮಾಡ್ತಾರಂತ ಮಾಡ್ಬೇಕಂತ ಮಾಡ್ಬೇಕಾ ಮಾಡೈತಂತ ಗೊತ್ತಿದ್ದೀವಿ. ಏನು ತಿನ್ನಕೋತಿಲ್ಲ ಏನು ಮಾಡಿದಿರ ಅಂತ ಕೇಳ್ಬಿಟ್ರೆ ನಾವು ತಿನ್ನಕೋತೀವಿ ಅಂತ ಅರ್ಥ ಕೇಳ್ಬೋದು. ಸುಮ್ಮನೆ ಕೇಳಿದ್ವಿ ಏನು ನಷ್ಟ ಮಾಡಿದ್ದೀರಾ ಅಂತ. ಸರಿ ಆಯ್ತು. ಏನು ನಾವು ತಿನ್ನಕ್ಕೆ ಹೋಗ್ತಲ್ಲ ಹೊರಗಡೆ. ನಾವು ಕೇಳಿದ್ವಿ ಏನು ನಷ್ಟ ಮಾಡೋರು ಕೇಳ್ಕೊಂಡು ಅಂತ ಕೇಳ್ಕೊಂಡು. ಚಂದ್ರಮೌಳೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಗೈಸ್ ಸರಿ, ಆಮೇಲೆ ಸಿಗ್ತೀನಿ, ಮನೆಗೆ ಹೋಗ್ತಾ ಇದ್ದೀವಿ ಗೈಸ್. ಎಲ್ಲೂ ಕರ್ಕೊ ಹೋಗಲ್ವಾ ಅಂತ ಕೇಳಿದ್ವಿ. ಇವಾಗ ಬರ್ಗರ್ ಕಿಂಗ್ ಬರೋಣ ಅಂದ್ಬಿಟ್ಟು ಬರ್ಗರ್ ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ಕಾರ್ನ ದೂರ ಎಲ್ಲೋ ಪಾರ್ಕ್ ಮಾಡ್ಬಿಟ್ಟು. ಎಷ್ಟು ಬಿಸಿಲೈತೆ, ಚೂರು ಅಂತ ಐತೆ. ಇವಾಗ 36 ಡಿಗ್ರಿ ಗೈಸ್ ಬಿಸಿಲು. ನೆನ್ನೆ 30 ಡಿಗ್ರಿ ಇದ್ದೀವಿ, ಇವತ್ತು 36 ಡಿಗ್ರಿ. ಬೆಳಗ್ಗೆಯಿಂದನೇ ಫುಲ್ ಸೆಕೆ. ಬೆಳಿಗ್ಗೆ ಎದ್ದಾರು ಚಳಿ ಇರುತ್ತೆ ಅಂದ್ಕೊಂಡ್ರೆ ಬೆಳಗ್ಗೆನೇ ಸೆಕೆ. ಲೋಯ್ ಪ್ಲೀಸ್ ಕಣೋ ಕೊಡ್ಸೋದೆಲ್ಲ. ನನಗೆ ಬರ್ಗರ್ ಕಿಂಗಲ್ಲ 1 ಗಂಟೆ ಇಷ್ಟ ಆಗ್ತಿದೆ. ನಂಗೆ ಬರ್ಗರ್ ಇಷ್ಟ ಇಲ್ಲ. ನಂಗೆ ಬರ್ಗರ್ ಬೇಡ, ಅದೊಂದು ಕೊಡ್ಸೋಲ್ಲ ಅಂತ ಅಂದ್ಕೊಂಡು ಬರ್ಗರ್ ಕಿಂಗಿಗೆ ಹೋಗ್ತಾ ಇದ್ದೀವಿ. ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ. ಚಾಕ್ಲೇಟ್ ಟಿಕ್ ಶೇಕ್ ಅಂತ. ಸೊ ಒಳಗಡೆ ಹೋಗ್ಬಿಟ್ಟು ನಿಂಗೆ ಇಷ್ಟ ಆಗುತ್ತೆ, ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಆಲ್ಮೋಸ್ಟ್ ಹುಡುಗಿರ್ಗೆಲ್ಲರಿಗೂ ಚಾಕ್ಲೇಟ್ ಅಲ್ವಾ ಇಷ್ಟ ಹಾಗೆ ಅಂತ. ಒಳಗಡೆ ಹೋಗ್ತಾ ಇದ್ದೀವಿ, ಏನು ಆರ್ಡ್ರ್ ಮಾಡಿದ್ದೀವಿ ಅಂತ ತೋರಿಸ್ತೀವಿ. ಸೊ ಗೈಸ್ ಎಲ್ಲ ತಿಂದಾಯಿತು. ತಿಂದು ಮುಗಿಸ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋದೇ ಮರ್ತೋಯ್ತು ಗೈಸ್. ಇವಾಗ ಬರ್ಗರ್ ತಿಂದು ಮನೆಗೆ ಹೋಗ್ಬೇಕು. ಮನೆಗೆ ತಿಂಡಿ ನಡೆಯುತ್ತೆ. ನಾವು ಏನಪ್ಪ ಸುಳ್ಳು ಹೇಳ್ಬಿಟ್ಟು ಬಂದು ವೀಡಿಯೋದಲ್ಲೇ ಆಂಟಿ ಮಾಡಿದ್ರೆ ಬೇಕಂತಲೇ ನಿಮಗೆ. ಸೊ ಇವಾಗ ಅದು ಬೇರೆ ಗೊತ್ತಾಗುತ್ತಲ್ಲ, ಯಾಕೆ ಬಟ್ಟೆ ಗೊತ್ತಾಗಲ್ವಾ? ಬಟ್ಟೆ ಡೈಲಿ ಹಾಕೊಂಡಿರ್ತೀವಿ. ಡೈಲಿ ಹಾಕೊಂಡಿರ್ತೀವಿ. ಎಲ್ಲ ನಗಲು ನೋಡುತ್ತವ್ರೆ ಗೈಸ್. ಫುಲ್ ಇವಾಗ ಮನೆಗೆ ಹೋಗಿ ಸ್ವಲ್ಪ ತಿಂಡಿ ಮಾಡಿಕೊಂಡು ರೆಡಿಯಾಗಿ ಮಾಡ್ಬಿಟ್ಟು ಅವ್ರು ತಿಂದೇನಲ್ಲ ಅದನ್ನು ಮಾಡಿಕೊಂಡು ಸ್ಟೋರ್ಗೂ ಟೈಮ್ ಆಗಿದೆ, ಅಲ್ಲಿಗೆ ಹೋಗಬೇಕು. ಸೊ ಇದೊಂದು ನಾರ್ಮಲ್ ಕ್ಯಾಶುವಲ್ ವ್ಲಾಗ್ ಆಗಿತ್ತು. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಬಾಯ್ ಮಾಡ್ಬಿಡಿ ಸರ. ದರ್ಶನ್ ಬಾಯ್ ಮಾಡ್ಬಿಡು. ಬಾಯ್ ಗೈಸ್. ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ಕಾಯ್ತೀನಿ.